ವಾಸ್ತವಿಕವಾಗಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ತುಂಬಾ ಸ್ಪೀಡ್ ಆಗಿ ಮಾತಾಡಿದ್ದೇನೆ. ಯಾಕಂದ್ರೆ ಸಮಯದ ಅವಕಾಶ ಇರೋದ್ರಿಂದ, ಅವಕಾಶ ಕಡಿಮೆ ಇರೋದ್ರಿಂದ ನಾನು ಸ್ಪೀಡ್ ಆಗಿ ಮಾತಾಡಿದ್ದೇನೆ. ಕೆಲವರಿಗೆ ವಿಷಯಗಳು ಮುಟ್ಟಿದೆ ಅಂತ ನಾನು ಕೊಡ್ತಾ ಎಲ್ಲರನ್ನು ಗುರುತಿಸಿ ಗೌರವಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡಿದ್ದೇನೆ. ಬಿಸಿನೆಸ್ ಕರೆಸ್ಪಾಂಡೆಂಟ್ ಆಗಿ, ಬ್ಯಾಂಕಿಂಗ್ ಕರೆಸ್ಪಾಂಡೆಂಟ್ ಆಗಿ ಸಾಲ ಕೊಡುವಂತ ಕೆಲಸವನ್ನು ಮಾಡ್ತಾ ಬಂದಿದೆ. ಇವತ್ತು ರಾಜ್ಯಾದ್ಯಂತ ಸುಮಾರು 1,40,000 ನಮ್ಮ ನಾಡಿನ ಯಾವುದೇ ಮೂಲೆಯಲ್ಲಿ ಮಂಜುನಾಥ ಸ್ವಾಮಿ ಹೋಗಿ ನಮಸ್ಕಾರ ಮಾಡಿಕೊಂಡು ಬರ್ದೇ ಇರೋಂಥ ಯಾರ್ಯಾರು ಇಲ್ಲ. ಊರ್ ಕಡೆ ಈಗಲೂ ಸಹಿತ ನಮ್ಮಲ್ಲಿ ಏನಾದ್ರೂ ವ್ಯಾಜ್ಯಗಳಾದ್ರೆ, ಜಮೀನು ವಿಷಯನೋ ಗಂಡು ಹೆಣ್ಣು ಏನಾದ್ರೂ ತೊಂದರೆಗಳಾದ್ರೆ, ಪಂಚಾಯಿತಿಗಳು ಮಾಡಬೇಕಾದ್ರೆ ನಾವೆಲ್ಲ ಏನ್ ಹೇಳ್ತೀವಿ, ಧರ್ಮಸ್ಥಳಕ್ಕೂ ಹೋಗೋಣ, ಅಲ್ಲಿ ಪ್ರಮಾಣ ಮಾಡೋಣ. ನಮ್ಗಿಂತ ಹೆಚ್ಚಿಗೆ ಅಡ್ಡ ಯಾವುದು ಚಂದ ಗೊತ್ತು. MLAಗಳು ಏನೇನು ಡೈಲಾಗ್ ಹೊಡಿತಾರೆ, ಮಂತ್ರಿಗಳು, ಮುಖ್ಯಮಂತ್ರಿಗಳೇ ಹೇಳ್ತಾರೆ, ನಡಿ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ಪ್ರಮಾಣ ಮಾಡ್ಬರೋಣ ಅಂತ. ಅಂತ ಕಾಲಘಟ್ಟದಲ್ಲಿ ನಾವಿದ್ದೀವಿ. ಯಾವುದೇ ಊರ್ನ ಕೆರೆ ಅಭಿವೃದ್ಧಿ ಆಗ್ಬೇಕಂದ್ರೆ ನಮ್ಗೇನು ಸೀದಾ ಹೋಗಿ ಪೂಜ್ಯರನ್ನ ಕಂಡು ಅವ್ರ ಕಡೆ ಏನಾದ್ರೂ ಅನುದಾನ ಹಾಕಿಸ್ಕೊಂಡು ನಡೆಯುತ್ತೀವಿ. ನಾವು MLA ಸರ್ಕಾರ ವಿಷಯ ಮಾತಾಡೋದಿಲ್ಲ. ಎಲ್ಲ ಈಗ ಸತ್ಯನಾರಾಯಣ ಪೂಜೆ ನಮಗೆ 2 ದಿನದಲ್ಲಿ ಮಾಡ್ಕೊಂಡಿದೆ ತೋರಿಸ್ಕೋಬೇಕಾ? ನಮ್ಮ ಭಕ್ತಿ ಇದೆ ಅಂತ ತೋರಿಸ್ಕೋಬೇಕಾ? ನಾವು ಇಲ್ಲ. ಹಾಗಾದ್ರೆ ನಾವು ಏನಕ್ಕೆ ಸಮೂಹದಲ್ಲಿ ಇಂತಹ ಪೂಜೆಗಳನ್ನ ಮಾಡ್ತೀವಿ? ಏನಕ್ಕೆ ಸಮೂಹದಲ್ಲಿ ಇಂಥ ಪೂಜೆಗಳನ್ನ ಮಾಡ್ತೀವಿ ಅಂತಂದ್ರೆ, ನಾವು ಪರಸ್ಪರ ಒಬ್ಬರನ್ನೊಬ್ರು ನೋಡ್ಬೇಕಾಗಿದೆ. ಯಾಕಂದ್ರೆ ನನ್ನಲ್ಲಿರ್ತಕ್ಕಂಥ ದೇವರು ಇನ್ನೊಂದು ಜೀವನದಲ್ಲೂ ಇದೆ. ಸೊ ನಾನು ಇಲ್ಲಿ ಬಂದ್ರೆ ನೂರಾರು ಜೀವನಗಳನ್ನ ನೋಡ್ತೀನಿ. ಸೊ ಇದು ಒಂದು ಪ್ರಬುದ್ಧತೆಯ ಭಾವ. ಸರ್ವೇ ಜನಾ ಸುಖಿನೋ ಭವಂತು ಅಂತಕ್ಕಂಥದ್ದು. ಎಲ್ಲ ಒಟ್ಟಾಗಿ ನಮ್ಮದೇ ಆದಂತಹ ಒಂದು ಚೇತನವನ್ನು ದೇವರು ನಾವು ಪೂಜೆ ಮಾಡ್ತೀವಿ. ಹಾಗಾಗಿ ಸಾಮೂಹಿಕವಾದಂತಹ ಒಂದು ಪೂಜೆಗಳಿಗೆ ಒಂದು ದೊಡ್ಡ ಅರ್ಥ ಬಂದಿದೆ. ಅಂದ್ರೆ ನಾವು ಏನಾದ್ರು ತಿಳ್ಕೋಬೇಕಂದ್ರೆ ಚಿನ್ನ ಬೇಕು, ಒಳ್ಳೆ ಬೇಕು, ದುಡ್ಡು ಬೇಕು ಅಂತಂದ್ರೆ ನಾವು ಮನೆಯಲ್ಲೇ ಇವತ್ತು ಏನು ಸೌಲಭ್ಯಗಳನ್ನ ಒದಗಿಸ್ತಾರೆ, ವೃದ್ಧಾಪ್ಯ ಯೋಜನೆ ಕೊಡುವಂಥದ್ದು ಇರ್ಬೋದು, ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕೊಡುವಂಥದ್ದು. ವಿಶೇಷವಾಗಿ ನಾನು ಧರ್ಮಸ್ಥಳದ ಕಾರ್ಯಕ್ರಮಕ್ಕೆ ಯಾವುದು ಸಹ ತಪ್ಪಿಸೋದಿಲ್ಲ. ಇವತ್ತು ಜಿಲ್ಲೆಯಲ್ಲಿ 1,350 ಸಹಕಾರ ಸಂಘಗಳು ಕೆಲಸ ಮಾಡ್ತಾ ಇದೆ. ಆ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಏನು ನಮ್ಮಲ್ಲಿ ಹಾಲು ಶೇಖರಣೆ ಆಗ್ತಾ ಇದೆ, ಆ ಶೇಖರಣೆ ಆದಂತ ಅಲ್ಲ ಮಾರುಕಟ್ಟೆ ವಿಸ್ತಾರ ಮಾಡಲಿಕ್ಕೂ ಪರಮಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ನಮಗೆ ಸಹಕಾರಿಯಾಗಿದ್ದಾರೆ. ಇವತ್ತು ನೆರೆಯ ಮಹಾರಾಷ್ಟ್ರದ ನವಿ ಮುಂಬೈನಲ್ಲಿ ನಾವು ಮಾರುಕಟ್ಟೆ ಪ್ರಾರಂಭ ಮಾಡಿದಂತ ಸಂದರ್ಭದಲ್ಲಿ ಅಲ್ಲೆಲ್ಲ ಹೋಟೆಲ್ ಅಸೋಸಿಯೇಷನ್ ಇರೋದ್ರಿಂದೆಲ್ಲ ಮಂಗಳೂರು ವ್ಯಾಪ್ತಿ ನಾವು ಪರಮಪೂಜ್ಯ ವೀರೇಂದ್ರ ಹೆಗ್ಗಡೆ ಬಂದು 2017ರಲ್ಲಿ ನಮಗೆ ಪ್ರಾರಂಭ ಮಾಡಿದ್ರು. ಇವತ್ತು ಪ್ರತಿನಿತ್ಯ 2.5 ಲಕ್ಷ ಲೀಟರ್ ಹಾಲು ಇವತ್ತು ಸತ್ಯನಾರಾಯಣನ ಅನುಗ್ರಹ ಜೊತೆಗೆ ಮಂಜುನಾಥನ ಒಂದು ಅನುಗ್ರಹ ಜೊತೆಗೆ 2 ಅನುಗ್ರಹ ಇಲ್ಲಿ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ. ಇದು ಒಂದು ಸತ್ಸಂಗ. ಸತ್ಸಂಗ ಅಂದ್ರೆ ಸಜ್ಜನರ ಸಂಘ, ಅದನ್ನ ಸತ್ಸಂಗ ಅಂತ ಹೇಳ್ತೀವಿ. ಎಲ್ಲ ಒಳ್ಳೆಯವರು. ಇಲ್ಲಿ
ಕೂತ್ಕೊಂಡು ಒಂದು ಸಾಮೂಹಿಕವಾಗಿ ಒಂದು ಪ್ರಾರ್ಥನೆ ಮಾಡಿದ್ರೆ ಎಲ್ಲ ನಮಗೆ ಲಭಿಸುತ್ತೆ ಅಂತ ಒಂದು ಭಾವನೆ. ಪ್ರಾರ್ಥನೆ ಅಂತಂದ್ರೆ ನಮಗೆ ಒಂದು ದೈಹಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ಏನು ನಿಮ್ಮಲ್ಲಿ ಕುಂದು ಕೊರತೆಗಳು ಇದೆಯೋ ಅದನ್ನು ತುಂಬಿಸ್ಕೊಡುವಂತ ದೇವರಲ್ಲಿ ಕೇಳುವಂತ ಒಂದು ಕ್ರಿಯೆ, ಒಂದು ಪ್ರೊಸೀಜರ್. ಅದನ್ನ ನಾವು ಆ ಸ್ಥಿತಿನ ನಾವು ಪ್ರಾರ್ಥನೆ ಅಂತೀವಿ. ಜೊತೆಗೆ ಭಕ್ತಿ ಅಂತಂದ್ರೆ ನಾವು ಏನು ನಮ್ಮ ಹೆಂಡತಿನವರನ್ನು ಎಷ್ಟು ತುಂಬಾ ಇಷ್ಟಪಡ್ತೀವೋ ಅದೇ ರೀತಿ ಆ ಭಗವಂತನ ನಾವು ಇಷ್ಟಪಡುವಂತ ಒಂದು ವ್ಯಾಕುಲತೆನ ನಾವು ಭಕ್ತಿ ಅಂತ ಹೇಳ್ತೀವಿ. ಜೊತೆಗೆ ಇವತ್ತೆಲ್ಲ ನಾವು ಸತ್ಯನಾರಾಯಣ ಪೂಜೆ ಸನಾತನ ಕಾಲದ ಧರ್ಮ, ಪರಂಪರೆ, ಇತಿಹಾಸ ಇವೆಲ್ಲವೂ ಬಗ್ಗೆ ಸನ್ಮಾನ್ಯ ಪ್ರಸಾದ್ ಅವರು ಬಹಳ ಅದ್ಭುತವಾಗಿ ಉಪನ್ಯಾಸ ಕೊಟ್ಟಿದ್ದಾರೆ. ಒಂದು ನನಗನ್ನಿಸ್ತಕ್ಕಂಥದ್ದು ಆ ಭಗವಂತ ನಮ್ಮನ್ನು ಹುಟ್ಟಿಸ್ತಕ್ಕಂಥ ಸಂದರ್ಭ. ಒಳ್ಳೆಯವರನ್ನು ಅದ್ಭುತವಾಗಿ ಹುಟ್ಟಿಸ್ತಾನೆ, ಆದರೆ ಕೆಟ್ಟ ಜನಗಳನ್ನು ಜಾಸ್ತಿಯಾಗಿ ಜನರಿಗೆ ಆಧಾರವನ್ನು ಹುಟ್ಟಿಸ್ತಾನೆ. ಕಾರಣ ಇವತ್ತು ನಾವು ಧರ್ಮಸ್ಥಳದ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ವತಿಯಿಂದ ಶ್ರೀ ಕ್ಷೇತ್ರದ ಅಪೇಕ್ಷೆಯಂತೆ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನ ಸಾಮೂಹಿಕವಾಗಿ ಮಾಡಬೇಕು ಅಂತಕ್ಕಂಥ ಆದೇಶದ ಮೇಲೆ ನಾವೆಲ್ಲರೂ ಕೂಡ ಇಲ್ಲಿ ಸಾವಿರಾರು ಜನ ಸೇರಿ ಅದನ್ನು ವಿಶೇಷವಾಗಿ 90 ಭಾಗ ಮತೆ ಎಲ್ಲರೂ ಸಾಮೂಹಿಕವಾಗಿ ಎಲ್ಲ ತಾಯಿಯನ್ನು ಸೇರಿ ಬೆಳಗ್ಗೆ 7 ಗಂಟೆಗೆ ಬಂದು ಗಣಪತಿಯ ಆದಿಯಾಗಿ, ನವಗ್ರಹಗಳ ಆದಿಯಾಗಿ ಸತ್ಯನಾರಾಯಣ ಕುರಿತು ನಿಮ್ಮ ಮನೋಭಾವನೆಗೆ ತಕ್ಕಂತೆ ಒಬ್ಬರಿಬ್ಬರು ಎಲ್ಲರೂ ಸೇರಿ ಪೂಜೆಯನ್ನು ಮಾಡಿ ಅವರ ಕಡೆಯಿಂದ ಏನಪ್ಪ ಅಂತ ಆಶೀರ್ವಾದವನ್ನು ಪಡೆಯುವಂಥ ಒಂದು ಒಳ್ಳೆಯ ಕಾರ್ಯಕ್ರಮ. ಯಾಕಂತಂದ್ರೆ ಎಲ್ಲಿ ಧರ್ಮ ನೆಲೆಸಿರ್ತದೋ ಅಲ್ಲೇ ಭಗವಂತ ನೆಲೆಸ್ತಾನೆ. ಧರ್ಮ ನೆಲೆಸಿದ್ರಿಂದಲೇ ಅದು ಧರ್ಮಸ್ಥಳ ಆಗಿದೆ. ನಿಮ್ಮ ಮನದಲ್ಲಿ ಎಲ್ಲ ಕಡೆನೂ ಆ ಭಗವಂತ ನೆಲೆಸಲಿಕ್ಕೆ ನಿಮ್ಮ ಮನಸ್ಸು ಕೂಡ ಒಂದು ಧರ್ಮಸ್ಥಳವಿದೆ. ನೀವೆಲ್ಲರೂ ಸೇರಿ ಏನು ಪ್ರಾರ್ಥನೆಯನ್ನು ಮಾಡಿದ್ದೀವಿ. ಯಾಕಂದ್ರೆ ಇಬ್ಬರು ಹೆಗಡೆಯವರು ಮತ್ತು ಮಾತೃಶ್ರೀಗಳು ಏನೋ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಕೇವಲ ನಮ್ಮ ಜಿಲ್ಲೆಗೆ ಅಥವಾ ಹಳ್ಳಿಗೆ ಅಂತ ಅಲ್ಲದೆ ಪರಿಪೂರ್ಣ ನಮ್ಮ ಕರ್ನಾಟಕ ನಾಡಿನ ದೇಶಕ್ಕೆ ಒಳ್ಳೆಯದಾಗಲಿ ಅಂತ ಈ ಸಂಘದ ಈಚೆ ಮತ್ತು ಮತ್ತೆ ಅನಾರೋಗ್ಯದಲ್ಲಿ ಬಳಲುತ್ತಿರುವವರಿಗೆ ವಾಟರ್ ಬೆಡ್ ಅನ್ನು ನೀಡಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಹಕರಿಸ್ತಾ ಇದೆ. ಹಾಗಾಗಿ ಇವತ್ತು ನರಸಿಂಹೇಗೌಡರವರಿಗೆ ನಡೆಯಲು ಸಾಧ್ಯವಾಗದೇ ಇರುವ ಕಾರಣ ಇವರಿಗೆ ಧರ್ಮಸ್ಥಳ ಯೋಜನೆ ಅವರನ್ನ ಗುರುತಿಸಿ ಅವರಿಗೆ ವೀಲ್ ಚೇರ್ ಅನ್ನು ನೀಡಿದ್ದಾರೆ. ಈ ವೀಲ್ ಚೇರ್ ಅನ್ನು ವಿತರಣೆ ಮಾಡಿದಂತ ಎಲ್ಲ ಅತಿಥಿ ಗಣ್ಯರು ಕೂಡ ತಮ್ಮ ವೇದಿಕೆಯ ನಡೆಸಲಿದ್ದಾರೆ. ನಮ್ಮ ಕಾರ್ಯಕ್ರಮವನ್ನು ಪ್ರಥಮವಾಗಿ ದೇವರ ಸ್ಮರಣೆಯೊಂದಿಗೆ, ದೇವರ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಶುರು ಮಾಡೋಣ. ಈ ಪ್ರಾರ್ಥನೆಯನ್ನ ಮಾಡಲಿಕ್ಕೆ ಹೊರಟುಕೊಂಡೆ ಸಮಿತಿಯ ಉಪಾಧ್ಯಕ್ಷರಾದಂತಹ ಶ್ರೀಯುತ ಜಗದೀಶ್ ಅವರು ಪ್ರಾರ್ಥನೆಯನ್ನು ನೆರವೇರಿಸಿಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಈ ಒಂದು ಸುಂದರ ಕಾರ್ಯಕ್ರಮದ ಹೌದು